ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಟೈಮ್ ಅವಾಗ 9:15 ಡ್ಯೂಟಿ ಆನ್ ಮಾಡಿದರೆ 10:20 ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಸಂತೆ ಬಿದ್ದೆ, ಡ್ರಾಪ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ನಿಲ್ಸಂದ್ರಕ್ಕೆ ಬಿದ್ದೈತೆ. ಏನೋ ವಾಸ್ಕಲ್ ಐಟಮ್ ಅಂತ ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಸರ್ ಅಂತ ಹೇಳಾರೆ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿದ್ದ 3.5 ಕಿಲೋಮೀಟ್ರ್ ಐತೆ ನಮ್ಮ ಮನೆ ತೆಗಿದ್ದ. ಇಲ್ಲಿದ್ದ ಲೋಡ್ ಮಾಡ್ಕೊಂಡು ಸೀದಾ ನೋಡೋಣ ಟೋಲ್ ಅಮೌಂಟು ಏನು, ಟೋಲ್ ಅಮೌಂಟ್ ಕೊಟ್ಟರೆ ಟೋಲಾಗಿ ಹೋಗೋದು, ಇಲ್ಲಾಂದರೆ ರಿಂಗ್ ರೋಡಾಗಿ ಹೋಗೋದು ಸಿಟಿಗಳಿಗೆ. ಅವ್ರು ಹೆಂಗೆ ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್. ಅಮೌಂಟ್ ಬಂದ್ಬಿಟ್ಟು 1,140 ಬಿದ್ದೈತೆ 40 ಕಿಲೋಮೀಟ್ರಿಗೆ. ಬನ್ನಿ ಹೋಗಿ ಲೋಡ್ ಮಾಡ್ಕೊಂಡು ಇದೇ ಸಂತೆ ಬಿದ್ದೆ. ಮುಂದೆ ಲಕ್ಷ್ಮೀಪುರಕ್ಕೆ ಹೋಗೋ ರೋಡಾಗೆ ಲೆಫ್ಟ್ ಎತ್ಕೊಂಡು ತಿರ್ಗಿ ಆ ಕಡೆ ಗಂಗಮ್ಮನ ದೇವಸ್ಥಾನ ಕಡೆ ಹೋಗ್ಬೇಕು. ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ಪಿಕಪ್ ಲೊಕೇಶನ್ನು. ಟೈಮ್ ಅವಾಗ 10:30 ಅದೇ ಪಿಕಪ್ ಲೊಕೇಶನ್ನು. 10:55 ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. ಕಸ್ಟಮರ್ಗೆ ಫೋನ್ ಮಾಡೋಣ. 20 ನಿಮಿಷದ್ದು ವೆಯ್ಟ್ ಮಾಡಿ ಫೋನ್ ಮಾಡ್ತಾಯಿದ್ದೀನಿ ಕಸ್ಟಮರ್ಗೆ. ಫೋನೇ ಎತ್ತುತ್ತಾ ಇಲ್ಲ, ಬಿಸಿ ಬರ್ತೈತೆ. ನೋಡೋಣ ಏನು ಮಾಡ್ತಾರೋ ಏನು ಕತೆನೋ. ಇವಾಗ ನೋಡಿದ್ರೆ ಫೋನ್ ಮಾಡಿಬಿಟ್ಟು ಕಸ್ಟಮರು ಸರ್ ಅವಾಗೆ ಬಂದಿದ್ದೀರಾ ಅಂತ ಅಂದರು. ತಿರುಗಿ ಕೇಳಿದ್ಕೆ ಸರ್ ಎಲ್ಲಿ ಸರ್ ನೀವು ಗಾಡಿ ಬುಕ್ ಮಾಡಿ 20 ನಿಮಿಷ ಅಷ್ಟೊತ್ತಿಗೆ ಬಂದಿದ್ದೀನಿ, 1 ಅವರಿಂದ ಯಾರು ಬಂದಾರೆ, ನೀವು ಇನ್ನೊಂದು ಗಾಡಿ ಏನಾನ ಬುಕ್ ಮಾಡಿದ್ದೀರಾ ಅಂದರೆ 1 ನಿಮಿಷ ಇರಿ ಅಂತ ಕಟ್ ಮಾಡಿ ಇವಾಗ ಕ್ಯಾನ್ಸಲ್ ಮಾಡಿಬಿಟ್ಟೇನೆ. ಅದು ರೀಸನ್ನು ನಮ್ಮ ಮೇಗೆ ಆಗ್ಬಿಟ್ಟಾರೆ, ಚಾಲಕನ ಮೇಗೆ ಆಗ್ಬಿಟ್ಟೇನೆ. ಕಸ್ಟಮರ್ಗೆ ತಿರುಗಿ ಫೋನ್ ಮಾಡಿ ಕೇಳಿದ್ರೆ ನಾನು ಹಂಗೆ ಹಾಕಿಲ್ಲ, ನಾನು ಹಿಂಗೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋಣ ಇವಾಗ? ಸೋಮವಾರ ಬೆಳಗ್ಗೆನೇ ಈ ಥರ ಆದರೆ ಈ ವಾರ ಎಲ್ಲ ಬರೀ ಕಿರಿಕ್ಕೆ ಕ್ಯಾನ್ಸಲ್. ನೋಡಿ ನಾನು ಹೇಳ್ತಾ ಇದ್ದೀನಿ, ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಈ ಪೋರ್ಟ್ರವ್ರು ನೋಡಿದ್ರೆ ಅವ್ರದ್ದೇ ಪ್ರಾಬ್ಲಮ್ ಇದ್ರೂ ನಮ್ಮಾಗೆ ಆಗ್ತಾರೆ, ನಮ್ಮದು ಪ್ರಾಬ್ಲಮ್ ಇದ್ರೂ ನಮ್ಮಾಗೆ ಆಗ್ತಾರೆ. ಅವ್ರಿಗೆ ಯಾವಾಗೋ ಒಂದು ಸರಿ ಬುಕ್ ಮಾಡ್ತಾರೆ, ಗೊತ್ತಾಗಲ್ಲ, ಬಿಡಲ್ಲ, ಸುಮ್ಮಕ್ಕೆ ಕ್ಯಾನ್ಸಲ್ ನಮ್ಮಾಗೆ ಹಾಕಿ. ಈ ಪೋರ್ಟ್ರ್ ಆನ್ಲೈನ್ ಸಮಸ್ಯೆನೇ ಇಷ್ಟು ಹಣೆ ಬರ. ಈ ಪೋರ್ಟ್ರಿಗೆ ಅಟ್ಯಾಚ್ ಮಾಡಿ ಅತ್ತ ಇಲ್ಲ ಇತ್ತ ಇಲ್ಲ ಮಂಗೆ ಆಗೋಗ್ಬಿಟ್ಟೈತೆ. ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಅಲ್ಲಿ ಹೋಗಿ ನಮ್ಮ ಗಾಡಿಗೆ ಸರ್ವಿಸ್ ಮಾಡ್ಸೋಕ್ಕೆ ಬಾಣವರ್ಗೆ ಬಂದಿದ್ದೀವಿ. ಸೈಡ್ಗೆ ಹಾಕಿ ನಿಲ್ಸಿದ್ದೀನಿ, ಬರ್ತೀನಿ ಅಂತ ಹೇಳೋರೆ. ಒಂದು 2 ನಿಮಿಷ. ನಮ್ಮ ಗಾಡಿ ಕೆಲಸ ಇವಾಗ ತಾನೇ ಸ್ಟಾರ್ಟ್ ಮಾಡೋರೆ. ಫುಲ್ಲು ಆಯಲ್ಲು ಇವಾಗ ತಾನೇ ಬಿಚ್ಚಾರೆ. ಫುಲ್ಲು ಎಷ್ಟು ಬ್ಲ್ಯಾಕ್ ಆಗೈತೆ ಅಂದರೆ ಸಿಕ್ಕಾಬಟ್ಟೆ ಬ್ಲ್ಯಾಕ್ ಆಗೋಗ್ಬಿಟ್ಟೈತೆ ನೋಡಿ. ಆಯಲ್ ಫಿಲ್ಟ್ರು ನಮ್ಮ ಟಾಟಾ AC ಗೋಲ್ಡ್ಗೆ ಬರೀ 3 ಲೀಟ್ರು ಆಯಲ್ಲು. ಇದು ಮಾತ್ರ ಬಿಚ್ಚುತ್ತಾ ಇರೋದು ಡೀಸೆಲ್ ಫಿಲ್ಟ್ರದು. ಫುಲ್ಲು ಟೈಟ್ ಇತ್ತು, ಅದು ಎಷ್ಟೊತ್ತಿಗೂ ಬರಲಿಲ್ಲ. ಅದಕ್ಕಾಗಿ ಡೀಸೆಲ್ ಜಾಸ್ತಿ ಬಂದುಬಿಡ್ತು. ಬೇಗ ಕೊಡಿ ಅಂತ ಹೇಳಿದ್ರು. ಸರಿ ಆಯ್ತು ತಗೊಳ್ಳಿ ಅಂತಂದು ಬೇಗ ಕೊಟ್ಟೆ. ಫುಲ್ಲು ಡೀಸೆಲ್ ಎಷ್ಟು ಒಂದು ಲೀಟ್ರ್ ಮ್ಯಾಗ ಬಂತು. ಡೀಸೆಲ್ ಫಿಲ್ಟ್ರ್ 2, ಇದೊಂದು ಇನ್ನೊಂದು. ಬೇಗ ಫಿಟ್ ಮಾಡಿದ್ರು. ಎಲ್ಲ ಫಿಟ್ ಮಾಡೈತಿ. ಇವಾಗ ಪಂಪ್ ಹೊಡಿತಾ ಇದ್ದಾರೆ. ಆಯಿಲ್ಲು ತಿರುಗ ಎಲ್ಲ ರೆಡಿ ಆಯಿತು. ಇಲ್ಲಿಂದ ಹೋಗ್ಬಿಟ್ಟು ಸೀದಾ ಇದ್ರ ಹತ್ರ ಹೋಗ್ಬಿಟ್ಟು ಗಾಡಿ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು. ಎಲ್ಲ ಕ್ಲಿಯರ್ ಆಗೈತೆ. ಇವಾಗ ತಾನೇ ಒಂದು ಡ್ಯೂಟಿ ಬಂದಿತ್ತು, 380 ರೂಪಾಯಿದು. ಪಿಕಪ್ಪು ತಂಬೆನಹಳ್ಳಿ, ಡ್ರಾಪ್ ಬಂದುಬಿಟ್ಟು ಚಿಕ್ಕಬಳ್ಳಾಪುರ. ಕಸ್ಟಮರ್ಗೆ ಫೋನ್ ಮಾಡ್ತಾಯಿದ್ದೀನಿ, ಬಿಸಿ ಬರ್ತಾಯಿದ್ದೆ. ತಿರುಗಿ ಸರಿ ಆಯಿತು ಪಿಕಪ್ ಲೊಕೇಶನ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ. 800 ಮೀಟ್ರ್ ಇತ್ತು. ಇಮಿಡಿಯೇಟ್ಲಿ ಕ್ಯಾನ್ಸಲ್. ಅವಾಗ ಏನು ಮಾಡೋಕ್ಕಾಗಲ್ಲ ಅಂತ ಸೀದಾ ಹೋಗ್ತಾನೆ ಸ್ಟ್ಯಾಂಡ್ಗೆ. ಇದೇ ರೋಡ್ಗೆ ಹೋದರೆ ಬಗಲ್ಗುಂಟೆ, ಈ ಕಡೆ ಚಿಕ್ಕಬಳ್ಳಾಪುರ. ಒಂದು ಗಾಡಿ ಐತೆ, ಅದಾಗೋಗ್ತಲ್ಲ ನಮ್ಮದೇ ಮಾರುತಿ ವೀಲ್ ಅಲೈನ್ಮೆಂಟ್. ಎಷ್ಟೊತ್ತಾಗುತ್ತೋ ನೋಡಬೇಕು. ಗಾಡಿ ವೀಲ್ ಅಲೈನ್ಮೆಂಟ್ ಮ್ಯಾಗಡಿಗೆ ಹಾಕಿ ಕೆಳಗಡೆ ಬಂದಿದ್ದೇನೆ. ಕೆಳಗಡೆ ಹೆಂಗೈತೆ ನೋಡಿ ನಮ್ಮ ಗಾಡಿ.
ಆ ಕಡೆ ಈ ಕಡೆ ಬೋಲ್ಟು ಅದು ಲೂಸ್ ಆಗೈತೆ, ಹಂಗಾಗಿ ಆ ಕಡೆ ಈ ಕಡೆ ಸ್ವಲ್ಪ ಲೂಸ್ ಮಾಡಿ ತಿರ್ಗಾ ಫುಲ್ ಟೈಟ್ ಮಾಡ್ತಾರೆ. ತಿರ್ಗಾ ಇದು ಗ್ರೀಸ್ ಪಿನ್ದು ಅವು ಲೂಸ್ ಆಗಿದ್ಬಿಟ್ಟು ಟೈಟ್ ಮಾಡ್ತಾ ಇದ್ದಾರೆ ಹೇಳಿದ್ವಿ. ಇನ್ನು ನಮ್ಮ ಗಾಡಿಗೆ ಇನ್ನೇನು ಅದೆಷ್ಟೇ ಇರೋದು, ತಿರ್ಗಾ ಸ್ಟೇರಿಂಗ್ ಒಂದು ಸರಿ ಚೆಕ್ ಮಾಡ್ತಾರೆ ಇದಾಗ್ಬಿಟ್ಟು. ಎಲ್ಲ ವೀಲ್ ಅಲೈನ್ಮೆಂಟು ಎಲ್ಲ ಆಯಿತು. ಗಾಡಿ ರಿವರ್ಸ್ ಹಾಕಿ ನಿಲ್ಸಿದ್ದೀನಿ. ಇದು ಬೇರೆ ಹೊಸ್ದಾಗಿ ಹೋಟ್ಲು ಮಾಡ್ಯಾರೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ. ಗಾಡಿ ವೀಲ್ ಅಲೈನ್ಮೆಂಟ್ ಮಾಡಿ ಇಲ್ಲೇ ಸೈಡಾಗಿ ನಿಂತ್ಕೊಂಡಿದ್ದೆ. ಕರೆಕ್ಟಾಗಿ ಒಂದು 5 ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಸಿಡದಳ್ಳಿ ಕಿರಸ್ಕಲೆಬಿಟ್ಟು ಒಳಗಡೆ, ಡ್ರಾಪ್ ಬಂದುಬಿಟ್ಟು ಯಲಹಂಕ. 850 ರೂಪಾಯಿ ಡ್ಯೂಟಿ ಬಿದ್ದೈತೆ. ಇಲ್ಲಿಂದ ಪಿಕಪ್ 2 ಕಿಲೋಮೀಟ್ರ್ ಐತೆ. ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ. ಕಸ್ಟಮರ್ಗೆ ಫೋನ್ ಮಾಡಿದೆ, ಲೊಕೇಶನ್ ಕರೆಕ್ಟ್ ಐತೆ, ಏನೋ ಪಿಲ್ಲರ್ ಥರ ಇದ್ದಾವೆ ಅಂತ ಹೇಳಿದ್ರು. ಸರಿ ಮೇಡಮ್ ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ, ಬನ್ನಿ ಹೋಗೋಣ. ಇಲ್ಲಿಂದ ಕರೆಕ್ಟಾಗಿ ಇನ್ನೂ 1.5 ಕಿಲೋಮೀಟ್ರ್ ಐತೆ. ಹಂಗೆ ಸ್ಟ್ರೈಟ್ ಹೋದರೆ ಏರ್ಫೋರ್ಸ್ ಹೋಗುತ್ತೆ. ನಾವು ಲೆಫ್ಟ್ ಎತ್ಕೊಂಡು ತಿರ್ಗಾ ರೈಟ್ ಹೋಗ್ಬೇಕು. ಟೈಮ್ 1:45 ಆಗೈತೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್ ಎಲ್ಲ ಲೋಡ್ ಆಗೈತೆ. ಇಷ್ಟೇ ಐಟಮ್ಮು. ಇಲ್ಲಿಂದ ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕು. 16 ಕಿಲೋಮೀಟ್ರ್ ಐತೆ. ಈ ಯಲಹಂಕ ರೈಲ್ವೆ ಸ್ಟೇಷನ್ ಐತಲ್ವ, ಆ ಮುಂದೆಗಡೆ ಡ್ರಾಪ್ ಲೊಕೇಶನ್. ಬನ್ನಿ ಇವತ್ತು ಸಿಕ್ಕಾಪಟ್ಟೆ 2 ಡ್ಯೂಟಿ ಬಂದಿದ್ದು, 2 ಡ್ಯೂಟಿ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಇವಾಗ ಲಾಸ್ಟಾಗಿ ಬಂದೈತೆ. ಟೈಮ್ ಅವಾಗ ಹಾಫ್ ಡೇ ಆಗೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ. ಇಲ್ಲಿಂದ ಡ್ರಾಪ್ ಲೊಕೇಶನ್ ಇನ್ನೊಂದು 700 ಮೀಟ್ರ್ ಐತೆ. ಯಲಹಂಕ ಓಲ್ಡ್ ಟೌನು, ಗಣೇಶ ಮೆರವಣಿಗೆ, ಪಲ್ಲಕ್ಕಿ. ಯಲಹಂಕ ರೈಲ್ವೆ ಸ್ಟೇಷನ್ ಇಲ್ಲಿದೆ. ಇನ್ನೊಂದು 100 ಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಇದೇ ಯಲಹಂಕ. ನಾವು ಹಿಂಗೆ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕು. ಇದೇ ಸಾಯಿಬಾಬಾ ಟೆಂಪಲ್ಲು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ 2:50 ಆಗುತ್ತೆ. ಅನ್ಲೋಡ್ ಮಾಡ್ತಾರೆ ಐಟಮ್ ಹಿಂದೆಗಡೆ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೆ. ಎಲ್ಲ ಅನ್ಲೋಡ್ ಆಯಿತು. ಅಮೌಂಟ್ ಇವಾಗ ತಾನೇ ಕೊಟ್ಟರು. ಫೋನ್ಪೇ ಮಾಡಿದ್ರು. 884 ರೂಪಾಯಿ ಅಮೌಂಟು. ನೋಡೋಣ ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೆ. ಟೈಮ್ ಅವಾಗ 2:55 ಸ್ಟೇಷನ್ಗೆ ಬಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ. 3:35 ಆಗೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ ಮೇನ್ ರೋಡು, ಕೋಯಿಲ್ ಕ್ರಾಸ್ ಮೇನ್ ರೋಡು. ಡ್ರಾಪ್ ಬಂದುಬಿಟ್ಟು ನ್ಯೂ ಟರ್ನು. ಪಿಕಪ್ ಇಲ್ಲಿದ್ದ 1 ಕಿಲೋಮೀಟ್ರ್ ಐತೆ. ಪಿಕಪ್ ಹತ್ರ ಹೋಗ್ತಾಯಿದೆ, ಬನ್ನಿ ಹೋಗೋಣ. ಅಮೌಂಟ್ ಬಂದುಬಿಟ್ಟು 450 ರೂಪಾಯಿ. ಸರ್ಜ್ ಐತೆ, 1.5 ಸರ್ಜ್. ಇದೇ ರೋಡ್, ಮೇನ್ ರೋಡ್. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದರೆ ಟೈಮು 3:40 ಆಯ್ತು. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 2.5 ಕಿಲೋಮೀಟ್ರ್ ಐತೆ. ಯಲಹಂಕ ಆಂಜನೇಯನ ದೇವಸ್ಥಾನ ಇದು. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ತಿರ್ಗಾ ಇದೆ ರೋಡಾಗೆ. ಟೈಮ್ ಅವಾಗ 4 ಗಂಟೆ ಆಗೈತೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಅನ್ಲೋಡ್ ಮಾಡ್ತಾಯಿದ್ದಾರೆ ಇದೇ ಬಿಲ್ಡಿಂಗಿಗೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ ಆ ಕಡೆ. ಎಲ್ಲ ಅನ್ಲೋಡ್ ಆಗೈತೆ. ಡ್ರಾಪ್ ಆಗಿ 1 ಅವರ್, ಕರೆಕ್ಟ್ 1 ಅವರ್ ಡ್ಯೂಟಿ ಬಿದ್ದೈತೆ. ಇಂಥವ್ರಿಗೂ ಒಂದು ಸೌಂಡ್ ಬಂದಿಲ್ಲ. ಯಲಹಂಕದಾಗೇನೆ 1 ಅವರ್ ವೆಯ್ಟ್ ಮಾಡಿದ್ದೇನೆ. ಇನ್ನೇನು ಬೀಳಲ್ಲ ಅಂತ ಸೀದಾ ಇದ್ರ ಬರ್ತಾಯಿದ್ದೆ, ಏರಿಯಾ ಕಡೆ ಹೋಗೋಣ ಅಂತ. ಇಲ್ಲಿ ಮದರ್ ಡೈರಿ ಹತ್ರ ಬರ್ತಲೋ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದ 2 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಆರ್ ಟಿ ನಗರ, ಅಡ್ಕೂರ್ ಲೆವೆಟ್ ಮೇನ್ ರೋಡ್. ಪಿಕಪ್ ಕಸ್ಟಮರ್ MS ಪಳ್ಳೆ ಮೇನ್ ರೋಡ್ ಕಾಣಿಸ್ತಾಯ್ತು ನೋಡಿ. ಅದೇ ಮೇನ್ ರೋಡ್, ಯಲಹಂಕ ಮೇನ್ ರೋಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ 5:20 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಲಕ್ಷ್ಮಿ ಟಿಂಬರ್ಸ್ ಲೋಡ್ ಮಾಡ್ತಾಯಿದ್ದಾರೆ ಐಟಮ್ಮು. ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ ಐಟಮ್ಮು. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಸ್ಟೇಷನ್ಗೂ 12 ಕಿಲೋಮೀಟ್ರ್ ಐತೆ. 40 ನಿಮಿಷ ತೋರಿಸ್ತೈತೆ. ಬನ್ನಿ ಮೋಹನ್. ಆಗಡೆ ಲೆಫ್ಟ್ ಏರ್ಪೋರ್ಟ್ ರೋಡು. ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಹೆಬ್ಬಾಳ ಒಳಗಡೆ. ರೈಟ್ ಹೋದರೆ ಸಿಟಿ ಒಳಗೆ ಹೋಗುತ್ತೆ.
ಇದೆಲ್ಲ ಹೆಬ್ಬಾಳ. ಇನ್ನು ಇಲ್ಲಿದ್ದ 2 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. 15 ನಿಮಿಷ ತೋರಿಸ್ತೈತೆ. ಅದೇ ಮೇಯ್ನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದೆ. 6:20 ಆಗುತ್ತೆ. ಕಾಣಿಸ್ತಾ ಇದೆ ನೋಡಿ, ಲಕ್ಷ್ಮಿ ವುಡ್ ಲೊಕೇಶನ್. ಲೇಟ್ ಆಗೋಯ್ತು. ಇಲ್ಲಿ ಮೇನ್ ರೋಡ್ ಗಲ್ಲಿ ಹಾಕೊಂಡು ಬಂದೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಈ ಹೆಬ್ಬಾಳ ಫುಲ್ ಫ್ರೀ ಇತ್ತು, ಯಾವುದು ಜಾನ್ಗಳಿಲ್ಲ. ಟೈಮ್ 8:30 ಆಗೈತೆ. ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.